ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಮೊದಲನೆಯದಾಗಿ ಈ ಸಭೆಯನ್ನು ಅಲಂಕರಿಸಿರುವ ನಮ್ಮ ಗಣ್ಯರಿಗೆ ನನ್ನ ನಮನಗಳು. ಮತ್ತೆ ಭಾನುವಾರ ಅಂತ ಕೂಡ ಬಯಸದೆ ಏನು ಎಲ್ಲರೂ ಬಂದಿದ್ದೀರಾ, ನಿಮಗೂ ನನ್ನ ಧನ್ಯವಾದಗಳು. ಮೊದಲನೇದಾಗಿ ನೀರಿನ ಬಗ್ಗೆ ನಾವೇನು ಹೇಳ್ತೀವಂದ್ರೆ, ಫಸ್ಟು ಸಾರ್ ಹೇಳ್ದಂಗೆ ಬಾಟಲ್, ದಯವಿಟ್ಟು ಎಲ್ಲರೂ ಎಲ್ಲಿ ಹೋದ್ರು ಬಾಟ್ಲನ್ನು ತಗೊಂಡೋಗಿ. ಮೇಡಮ್ ಒಂದು ಮಾತು ಹೇಳಿದ್ರು, ಮದುವೆ ಸಮಾರಂಭಗಳಲ್ಲಿ ಎಲೆ ಎತ್ತೋರು ಬಾಟ್ಲನ್ನು ಕೂಡ ಯಾಕೆ ಬಿಡ್ತೀರಾ ಅಂತ. ಅವರಿಗೆ ನೀರ್ ಮೇಲೆ ಅವಶ್ಯಕತೆ ಇಲ್ಲ, ನೀರ್ ಮೇಲೆ ಅಲ್ಲ, ಬಾಟಲ್ ಮೇಲೆ. ಯಾಕಂದ್ರೆ ನಾವು ಫಸ್ಟ್ ಎಲ್ಲಿ ಸಂರಕ್ಷಣೆ ಮಾಡಬೇಕು ಅಂದಾಗ ಅಂತರ್ಜಲ ಮಟ್ಟವನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು. ನಾವು ಆಸ್ ಅ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ನಾನು ನನ್ನ ನಗರಸಭೆ ವತಿಯಿಂದ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ನೀರಿನ ಜಲಮಟ್ಟ ಅಂತರ್ಜಲವನ್ನ ಕಾಪಾಡ್ಕೋಬೇಕು ಫಸ್ಟ್ ನಾವು. ನಮ್ಮ ಭಾರತದಲ್ಲಿ ಇಲ್ಲಿ ಇವತ್ತು ನಾವು ಎಷ್ಟು ಸಂತೋಷದಿಂದ ವಿಶ್ವ ಜಲ ದಿನಾಚರಣೆ ಸಮಾರಂಭವನ್ನು ಆಚರಿಸ್ತೀವಿ ಅಂದ್ರೆ, ಅದೇ ರೀತಿ ಈ ಜಲ ದಿನಾನೇ ಏನಂತಾನೆ ಗೊತ್ತಿಲ್ಲದೆವರು ನಮ್ಮ ಭಾರತದಲ್ಲಿ ಎಷ್ಟೋ ಪ್ರದೇಶದಲ್ಲಿ ಮರಳಿನಲ್ಲಿ ಪಾತ್ರೆ ತೊಳಿತಾರೆ. ನಾವು ಇವತ್ತು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಚಾನೆಲ್ಸ್ ಅಲ್ಲಿ ನೋಡ್ಬೋದು. ಮರಳನ್ನು ಉಪಯೋಗಿಸ್ಕೊಂಡು ಪಾತ್ರೆ ತೊಳಿತಾರೆ. ತಿಂಗಳಿಗೆ ಒಂದೇ ಸಲ ಸ್ನಾನ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ನೀರ್ ಅನ್ನೋದೇ ಅವ್ರು ನೋಡಿರಲ್ಲ, ಸಿಗೋದು ಇಲ್ಲ. ಒಂದ್ ಬಾಟ್ಲಿ ನೀರ್ ನಾವು ಅರ್ಧ ಕುಡಿದ್ಬಿಟ್ಟು ಅರ್ಧ ಇಟ್ಬಿಟ್ಟು ಹೋಗ್ತೀವಿ. ಇದೇ ನೀರಲ್ಲಿ ನಾವು ಮುಖ ತೊಳ್ಕೊಳ್ತೀವಿ, ಇದೇ ಬಿಸ್ಲರಿ ವಾಟರ್ ಅಲ್ಲಿ ನಾವು ಕೈ ತೊಳ್ಕೊಳ್ತೀವಿ, ಇದೇ ಟೈಮ್ಸ್ ಇದೇ ಬಿಸ್ಲರಿ ವಾಟರ್ ನಾವು ಗಿಡಕ್ಕೆ ಹಾಕ್ತಿವಿ, ಉಳಿದಿದೆ ಮಿಕ್ಕೋಗಿದೆ ಅಂತ. ಆದ್ರೆ ಒಂದು ತೊಟ್ಟು ನೀರಿಲ್ದೆ ಕೂಡ ಬದುಕುವಂತ ಜನಾಂಗಗಳು ಇನ್ನೂ ಇದ್ದಾರೆ. ನಾವು ನಮ್ಮಲ್ಲಿ ನಮ್ಮ ಕಡೆಯಿಂದ ಈ ದಿನಾಚರಣೆ ಎಂದು ನಾವು ಎಲ್ಲರ ಹತ್ರ ಬೇಡಿ ಕೇಳ್ಕೊಳ್ಳೋದು ಏನೇ ಅಂದ್ರೆ ಒಂದೇ ಒಂದು ವಿಷಯ. ಇವತ್ತು ನಾವು ನೀರು ಕುಡಿಯಲ್ಲ ಎಷ್ಟೋ ಜನ ಅಲ್ವಾ, ಆದ್ರೆ ಏನ್ ಮಾಡ್ತೀವಿ, ಒಂದ್ ಬಾಟ್ಲ್ ನೀರ್ ತಗೊಂಡ್ ಹೋಗ್ತೀವಿ, ಹಂಗೆ ವಾಪಸ್ ತಗೊಂಡ್ ಬರ್ತೀವಿ, ಹಂಗೆ ಇಟ್ಬಿಡ್ತೀವಿ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಮನೆಗೆ ಹೋಗಿ ಮನೇಲಿ ಮಕ್ಕಳಿಗೆ ನೀರ್ ಇಟ್ಬಿಟ್ಟು ಬರ್ತೀವಿ. ಇದೇನಂದ್ರೆ ನಾನು ಸಹ ನನ್ನೇನೋ ಫಸ್ಟ್ ಎಕ್ಸಾಂಪಲ್ ತಗೊಳ್ತೀವಿ. ಎಲ್ಲೂ ಹೊರಗಡೆ ಹೋಗ್ಬೇಕಾದ್ರೆ ನಾನು ಬಾಟ್ಲ್ ಕ್ಯಾರಿ ಮಾಡಲ್ಲ, ಅದೇನೋ ಒಂಥರ ಅಭ್ಯಾಸ. ಆದ್ರೆ ನನ್ನ ಮನೆಯಿಂದ ಬರ್ಬೇಕಾದ್ರೆ ನನ್ನ ಮಕ್ಕಳಿಗೆ ನೀರ್ ಕಾಯಿಸಿ ಆರಿಸಿ ಒಂದ್ ಬಾಟ್ಲಿಯಲ್ಲಿ ಹಾಕ್ಬಿಟ್ಟು ಬರ್ತೀವಿ. ಇದೇನಂದ್ರೆ ಇವತ್ತು ನಮ್ಗೆ ನೀರಿಲ್ಲ ಅಂದ್ರೂ ಕೂಡ ನಾಳೆ ನಮ್ಮ ಮಕ್ಕಳಿಗೋಸ್ಕರ ನಾವು ನೀರಿಡ್ಬೇಕು, ನಮ್ಮ ಪೀಳಿಗೆಗೋಸ್ಕರ ನಾವು ನೀರಿಡ್ಬೇಕು ಅಂದ್ರೆ ಇವತ್ತು ನಾವು ಅಂತರ್ಜಲ ಸಂರಕ್ಷಣೆ ಮಾಡ್ಲೇಬೇಕು. ಅದಕ್ಕೆ ಫಸ್ಟ್ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಒಂದು ಪ್ಲಾಸ್ಟಿಕ್ ಕೊಳಿಲಿಕ್ಕೆ ಇಲ್ಲ ಅಂದ್ರೂ 20 ರಿಂದ 30 ವರ್ಷ 40 ವರ್ಷ ಆಗುತ್ತೆ. ಪ್ಲಾಸ್ಟಿಕ್ ಭೂಮಿಯಲ್ಲಿ ಹೋಗಿ ಸೇರ್ಕೊಂಡ್ರೆ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ ಬಳಸಬೇಡಿ. ಒಂದು ಬಾಟ್ಲಿ ಅಂದ್ರೆ ಮೇಡಮ್ ಅವ್ರು ಹೇಳಿದ್ರು, ಬಾಟ್ಲಿ ನೀರ್ ಬಿಡಲ್ಲ, ನೀರಿಗೋಸ್ಕರ ಅಲ್ಲ ಬಾಟ್ಲಿಗೋಸ್ಕರ. ಯಾಕಂದ್ರೆ ಈ ಬಾಟ್ಲಿ ತಗೊಂಡೋಗಿ ಮಾರಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ, ಅದನ್ನ ತಗೊಂಡೋಗಿ ರೀಸೈಕಲ್ ಮಾಡ್ತಾರೆ. ಸಾಹೇಬ್ರು ಹೇಳಿದ್ರು ರೀಸೈಕಲ್, ರಿಯೂಸ್, ರೆಡ್ಯೂಸ್. ಇದೇ RRR ನಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಇದೆ. ರೆಡ್ಯೂಸ್, ರೀಸೈಕಲ್, ರಿಯೂಸ್. ಅಂದ್ರೆ ಈ ಪ್ಲಾಸ್ಟಿಕ್ ಅನ್ನ ನಾವು ರೆಡ್ಯೂಸ್ ಮಾಡಬಹುದು. ಹೇಗೆ ಅಂದ್ರೆ ಬಳಸೋದನ್ನ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ಸ್ ತಗೊಂಡೋಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ಟೆ ಬ್ಯಾಗ್ ತಗೊಂಡೋಗಿ. ಅವಾಗ ನಿಮ್ಮ ಅಂತರ್ಜಲವನ್ನ ನೀವು ಸಂರಕ್ಷಣೆ ಮಾಡ್ತೀರಾ. ಪ್ಲಾಸ್ಟಿಕ್ ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಹಂಗೆ ಬಿಸಾಕಿ ಡ್ರೈನೇಜ್ಗೆ ಹೋಗುತ್ತೆ, ಅಲ್ಲಿಂದ ಮಣ್ಣಿಗೆ ಹೋಗುತ್ತೆ, ಮಣ್ಣಿಗಿಂದ ಅಂತರ್ಜಲಕ್ಕೆ ಹೋಗುತ್ತೆ, ಅಂತರ್ಜಲದಿಂದ ನಮಗೆ ವಾಟರ್ ಸಿಗಲ್ಲ, ನೀರ್ ಸಿಗಲ್ಲ. ನಮ್ಗೆ ಎಷ್ಟೋ ಜನ ಗೊತ್ತಿದೆ, ಬೋರ್ವೆಲ್ ಹಾಕಿದ್ರೆ ಕೆಲವೊಂದ್ ಕಡೆ ಬೋರಲ್ಲಿ ನೀರೇ ಬರಲ್ಲ. ಯಾಕಂದ್ರೆ ಅಲ್ಲಿ ಅಂತರ್ಜಲ ಎಲ್ಲ ಸ್ಥಗಿತವಾಗಿರುತ್ತೆ, ಸಿಗಲ್ಲ. ಹಂಗಾಗಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ನೀಲಗಿರಿ ಮರನ ಜಾಸ್ತಿ ಕಡೆ ಪ್ಲಾಂಟೇಶನ್ ಮಾಡಕ್ ಹೋಗ್ಬೇಡಿ. 100 ಮೀಟರ್ಸ್ಗೆ ನೀಲಗಿರಿ ಮರ ಇತ್ತು ಅಂದ್ರೆ 100 ಮೀಟರ್ಸ್ ಇಲ್ಲ ಅಷ್ಟು ಗ್ರೌಂಡ್ ವಾಟರ್ ಲೆವೆಲ್ ಅನ್ನ ಹೇಳ್ಕೊಳುತ್ತೆ. ನಾವು ಸಂರಕ್ಷಣೆ ಮಾಡಬೇಕಾಗಿರೋದು ಅಂತರ್ಜಲ, ಅಂತರ್ಜಲ, ಅಂತರ್ಜಲ. ಅಂತರ್ಜಲವನ್ನ ಯಾವಾಗ ನಾವು ಸಂರಕ್ಷಣೆ ಮಾಡ್ತೀವೋ ಆವಾಗ ನಾವು ಗೆದ್ಬಿಟ್ವಿ ಅಂತ ಅರ್ಥ. ಬಹಳ ಕಡೆ ಅಂತರ್ಜಲ ಸೋರ್ಸೆ ನೀರೇ ಸಿಗಲ್ಲ. ಎಷ್ಟೋ ಜನ ಕಷ್ಟಪಡ್ತಾರೆ, ಬೋರ್ಲ್ ಹಾಕಿದ್ರು ರೈತರಿಗೆ ಬೋರ್ ನೀರ್ ಸಿಗಲ್ಲ. ನದಿಗೋಸ್ಕರ, ಮಳೆಗೋಸ್ಕರ ಅವರು ಎಕ್ಸ್ಪೆಕ್ಟೇಷನ್ ಮಾಡಿ ವೇಟ್ ಮಾಡ್ತಾ ಕಾಯ್ತಾ ಇರ್ತಾರೆ. ದಯವಿಟ್ಟು ಅಂತರ್ಜಲವನ್ನ ಸಂರಕ್ಷಣೆ ಮಾಡಿ. ಪ್ಲಾಸ್ಟಿಕ್ ಬಳಕೆ ಯಾವಾಗ ನೀವು ಕಡಿಮೆ ಮಾಡ್ತಿರೋ, ಯಾವಾಗ ನೀವು ಪ್ಲಾಸ್ಟಿಕ್ ಅನ್ನ ರೀಯೂಸ್ ಮಾಡ್ತಿರೋ, ಯಾವಾಗ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಿರೋ, ಆವಾಗ ನಿಮಗೆ ಅಂತರ್ಜಲವನ್ನ ಸಂರಕ್ಷಣೆ ಮಾಡಲು ಸಹಾಯ ಮಾಡತ್ತಂತ ಹೇಳ್ತಾ ನಾನು ಇದು ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. KGFல முறையாக நாங்கள் பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியமாக கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறாங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம KGF பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க, இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில், KGFல இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி, ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க.
நீங்கள் என்ன மொபைலில் காண்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887. இதுதான் என் காண்டாக்ட் நம்பருங்க. எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும், எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.